ಕುಂತಿಯು ಎಲ್ಲ ವಿಷಯವನ್ನು ಭೀಮನಿಗೆ ಹೇಳಿದಳು. ಭೀಮ ಖುಷಿಯಿಂದ ಕುಣಿದು ಕುಪ್ಪಳಿಸಿ, ಬ್ರಾಹ್ಮಣರ ಮನೆ ಊಟ ಬಹಳ ರುಚಿಯಾಗಿರುತ್ತದೆ, ಎಷ್ಟೋ ದಿವಸವಾಯಿತು ಹೊಟ್ಟೆ ತುಂಬ ಊಟ ಮಾಡಿ ಅಂತ ಖುಷಿಪಟ್ಟು ಮತ್ತೆ ಬ್ರಾಹ್ಮಣನ ಮನೆಗೆ ಹೋಗಿ ಭೀಮನು ಧೈರ್ಯ ಹೇಳಿ ಅವರಿಗೆ ನಂಬಿಸಿದನು. ಹಿಂತಿರುಗಿ ಕುಂತಿ ಮನೆಗೆ ಬಂದಾಗ ಯುಧಿಷ್ಠಿರ ಮತ್ತು ಉಳಿದವರಿಗೆಲ್ಲ ಹೇಳಿದಾಗ ಅಸಮಾಧಾನದಿಂದ ಯುಧಿಷ್ಠಿರನು, ಏನಮ್ಮ ಹೀಗೆ ಮಾಡಿಬಿಟ್ಟೆ, ನಮ್ಮ ಆಶೋತ್ತರಗಳಿಗೆ ಅವನೇ ಆಧಾರವಲ್ಲವೇ, ಅಂಥವನನ್ನು ಯಾವುದೋ ರಾಕ್ಷಸನಿಗೆ ಬಲಿ ಕೊಡುವುದೇ, ಕಷ್ಟಗಳು ಹೆಚ್ಚಾಗಿ ನಿನಗೇನು ಬುದ್ಧಿ ಕೆಟ್ಟಿರುವುದೇ ಎಂದನು. ಕುಂತಿಯು, ಎಲ್ಲವನ್ನೂ ಯೋಚಿಸಿಯೇ ಮಾಡಿದ್ದೇನಪ್ಪ, ನನ್ನ ಮಗನ ಬಲ ನನಗೆ ಗೊತ್ತಿಲ್ಲವೇ, ಅವನು ಹಿಡಿಂಬನನ್ನು ಮುಗಿಸಿದ್ದನ್ನು ಇಷ್ಟು ಬೇಗ ಮರೆತಿರುವೆಯಾ, ಅವನು ನಾಗಲೋಕಕ್ಕೆ ಹೋಗಿ ಅಮೃತಪಾನ ಮಾಡಿ ಬಂದವನು, ಮೇಲಾಗಿ ನಮ್ಮ ಆಶ್ರಯದಾತರ ಕಷ್ಟದಲ್ಲಿ ನಾವು ನೆರವಾಗಬಾರದೆ, ಅವನು ಈ ಬಕಾಸುರನನ್ನು ಕೊಲ್ಲುವುದು ಖಂಡಿತ ಎಂದು ಹೇಳಿದಾಗ ಯುಧಿಷ್ಠಿರನಿಗೆ ಸಮಾಧಾನವಾಯಿತು. ಮಾರನೆಯ ದಿನ ಬ್ರಾಹ್ಮಣರು ಮಾಡಿಕೊಟ್ಟ ಅನ್ನಾದಿ ಷಡ್ರಸೋಪೇತಗಳನ್ನು ಬಂಡಿಯಲ್ಲಿ ಹಾಕಿಕೊಂಡು ಅಸುರನ ಗುಹೆಯ ಕಡೆಗೆ ಭೀಮನು ಹೋದನು. ರಾಕ್ಷಸನನ್ನು ಕೂಗಿ ಕರೆಯುವುದಕ್ಕಿಂತ ಮುಂಚೆ ಊಟ ಮಾಡಿಬಿಡೋಣ ಅಂತ ಅನಿಸಿತು. ಗಾಡಿಯನ್ನು ಪಕ್ಕದಲ್ಲೇ ಇದ್ದ ಮರದ ನೆರಳಿನ ಕೆಳಗೆ ನಿಲ್ಲಿಸಿ ಎತ್ತುಗಳನ್ನು ಕಟ್ಟಿಹಾಕಿದನು. ತಾನು ಅಂದುಕೊಂಡಿರುವುದಕ್ಕಿಂತ ಹೆಚ್ಚಾಗಿ ರುಚಿ ಅಡಿಗೆ ಮಾಡಿದ್ದರು. ಅದನ್ನು ಆಸ್ವಾದಿಸುತ್ತಾ ಊಟ ಮಾಡುತ್ತಿದ್ದನು. ಊಟವು ಕೊನೆಯ ಹಂತಕ್ಕೆ ಬರುತ್ತಲೂ ಬಕಾಸುರನನ್ನು ಕರೆದನು. ಅವನು ಬಂದು ನೋಡಿದರೆ ನನಗಾಗಿ ತಂದ ಅನ್ನವನ್ನು ಇವನು ಯಾರೋ ತಿನ್ನುತ್ತಿದ್ದಾನಲ್ಲ ಎಂದು ಮೈ ಕೊಡವಿ ಒಂದು ಏಟನ್ನು ಹಾಕಲು ಬಂದಾಗ ಭೀಮನು ಎಡಗೈಯಿಂದ ತಡೆದು ಬಲಗೈಯಿಂದ ಮಜ್ಜಿಗೆಯನ್ನು ಕುಡಿದನು. ಆಗ ಊಟ ಮುಗಿಯಿತು ಎಂದು ಆ ರಾಕ್ಷಸನನ್ನು ಭೀಮನು, ಎಲವೋ, ನೀನು ಈ ಊರಿನ ಜನರನ್ನು ಭಯಪಡಿಸಿ ಅವರನ್ನು ಕೊಂದು ತಿನ್ನುತ್ತಿದ್ದೆಯಲ್ಲ, ಇವತ್ತು ನಿನ್ನನ್ನು ಸಾಯಿಸಿ ಯಮಪುರಕ್ಕೆ ಕಳಿಸುವೆನು ಎಂದು ಹೇಳುತ್ತಾ ಇಬ್ಬರ ಕಾಳಗವು ಪ್ರಾರಂಭವಾಯಿತು. ಬಕಾಸುರ ಬಹಳ ಶಕ್ತಿವಂತನಾಗಿದ್ದರಿಂದ ಜೋರಾಗಿಯೇ ಬಹಳ ಹೊತ್ತು ಕಾಳಗ ನಡೆಯಿತು. ಆದರೂ ಭೀಮನು ಅವನನ್ನು ಮಣಿಸಿದನು. ಕೊನೆಗೆ ಭೀಮನು ತನ್ನ ಮೊಣಕಾಲಿನ ಕೆಳಗೆ ಸಿಕ್ಕಿಸಿಕೊಂಡು ಆನೆಯು ಕಬ್ಬನ್ನು ಮುರಿಯುವ ಹಾಗೆ ಅವನ ದೇಹವನ್ನು ಮುರಿದು 2 ಭಾಗವಾಗಿ ಮಾಡಿದನು. ಅನಂತರ ಅವನ ತುಂಡಾದ ದೇಹವನ್ನು ಊರಿನ ದಿಡ್ಡಿ ಬಾಗಿಲಿಗೆ ಕಟ್ಟಿದನು. ಊರಿನ ಜನರನ್ನು ಹಿಂಸಿಸುವುದಿಲ್ಲವೆಂದು ಬಕನ ಅನುಯಾಯಿಗಳನ್ನು ಮಾತು ತೆಗೆದುಕೊಂಡು ಬಿಟ್ಟುಬಿಟ್ಟನು. ಬ್ರಾಹ್ಮಣನಿಗೆ ಗಾಡಿಯನ್ನು ಹಿಂತಿರುಗಿಸಿ ಬಕನನ್ನು ಕೊಂದಿರುವುದನ್ನು ತಾನು ಎಂದು ಹೇಳದೆ ರಹಸ್ಯವಾಗಿಡಬೇಕು ಎಂದು ತಿಳಿಸಿ ಮನೆಗೆ ಬಂದು ನಿದ್ದೆ ಹೋದನು. ಬಕನನ್ನು ಯಾರೋ ಗಂಧರ್ವರು ಕೊಂದರು ಎಂದು ಊರಿನ ಜನರಿಗೆಲ್ಲ ಬ್ರಾಹ್ಮಣನು ಹೇಳಿ ನಂಬಿಸಿದನು.